ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಯಾವುದೇ ಒಂದು ರೆಸಿಪಿ ಜೊತೆ ಬಂದಿಲ್ಲ. ನಿಮಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ, ಬೆಂಗಳೂರಿಂದ ನಾನು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಏನಕ್ಕೆ ಅಂತ ನಾನು ಹೇಳಿರಲಿಲ್ಲ. ನೋಡ್ಬೋದು ನೀವು ಇಲ್ಲೇ ನಾನು ಬರ್ತ್ಡೇ ಸೆಲೆಬ್ರೇಷನಿಗೆ ಅಂತ ಬಂದಿತ್ತು. ಇದು ನನ್ನ ಮೈದನ್ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಬಂದಿತ್ತು. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ವಿ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸೇರಿ ಮಾಡಿರೋವಂಥದ್ದು. ಮನೆಯಲ್ಲೇ 1 ಇಯರ್ ಆಯಿತು ನನ್ನ ಮೈದನ ಮಗನಿಗೆ. ಸೊ ಹಾಗಾಗಿ ಅವನ ಹೆಸರು ಬ್ರುವಿತ್ ಅಂತ. ಎಲ್ಲರೂ ವಿಶ್ ಮಾಡ್ಬೋದು. ನೋಡಿ, ಎಲ್ಲ ಕ್ಲಿಪ್ಪಿಂಗ್ ನಾನು ಇಲ್ಲಿ ಆ್ಯಡ್ ಮಾಡಿ ಹಾಕಿದ್ದೀನಿ. ವಾಯ್ಸ್ ಆಗ್ಬೋದಿತ್ತು, ಬಟ್ ಡಿಸ್ಟರ್ಬ್ ತುಂಬ ಇತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನು ಹಾಕಿದ್ದೀನಿ. ಫೋಟೋಸ್ ಎಲ್ಲ ಇವರೇ ನೋಡಿ, ನಮ್ಮ ಮಾರ್ಗಿತ್ತಿ ಅವರೇ ನಮ್ಮ ಮೈದನ ಇವರು ನಮ್ಮ ಮೈದನ, ಅವನೇ ಮಗ ಬ್ರುವಿತ್ ಅಂತ. ಎಲ್ಲರೂ ಆಶೀರ್ವಾದ ಮಾಡಬೇಡಿ, ಅವರೇ ನಮ್ಮ ಮಾರ್ಗಿತ್ತಿ. ಎಲ್ಲರೂ ಕ್ಲಿಪ್ಪಿಂಗ್ ಇಲ್ಲಿದೆ, ನೀವು ನೋಡ್ಬೋದು. ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ಏನು ಅನ್ಕೋಬೇಡಿ. ಹಾಗೆ ಯಾರ್ಯಾರು ಬಂದಿದ್ರು ಅಂತ ಕೂಡ ನಿಮಗೆ ಹೇಳ್ತೀನಿ ನಾನು. ಬಟ್ ಎಲ್ಲರೂ ಏನು ಬಂದಿರಲಿಲ್ಲ, ಬರಬೇಕಿತ್ತು. ಯಾರು ಅಷ್ಟಾಗಿ ಅವರವ್ರ ಪರ್ಸ್ನಲ್ ಕೆಲಸ ಇರೋದ್ರಿಂದ ಯಾರು ಬಂದಿರಲಿಲ್ಲ. ಬಂದಿರೋಷ್ಟು ಜನನ ನಾನು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಇವಾಗೆಲ್ಲ ಕೇಕ್ ಕಟ್ಟಿಂಗ್ ಆಯಿತು. ಇದೇನೋ ಹೊಗೆದೇನೋ ತಂದಿದ್ರು, ಗೊತ್ತಾಗಲಿಲ್ಲ. ಮನೆ ತುಂಬ ಹೊಗೆ ತುಂಬಿಕೊಂಡಿತ್ತು. ಸೊ ಹಾಗಾಗಿ ಅದನ್ನು ಕಳಿಸ್ಬಿಟ್ವಿ ಹೊರಗಡೆ. ಇವಾಗ ಕೇಕ್ ಕಟ್ಟಿಂಗ್ ಆಗ್ತಿದೆ, ನೋಡ್ಬೋದು ನೀವು. 1 ಇಯರ್ ಸೆಲೆಬ್ರೇಷನ್, 1 ಇಯರ್ ತುಂಬಿತು ಅವನಿಗೆ. ಬ್ರುವಿತ್ ಹೆಸರು. ಇವರು ನಮ್ಮ ಮೈದನ, ಇವರು ನಮ್ಮ ಮಾರ್ಗಿತ್ತಿ. ಈ ಕಡೆ ಇವನೊಬ್ಬ ನಿಂತ್ಕೊಂಡಿದ್ದಾನಲ್ಲ, ರೆಡ್ ಕಲರ್ ಪಾಪು, ಅವನು ಎರಡನೇವನು. ಅವನ ಹೆಸರು ದಿಗಂತ್ ಅಂತ. ಇವರು ನೋಡ್ಬೋದು ನೀವು, ಅವರು ಅಲ್ಲಿ ಪಕ್ಕದ ಮನೆಯಿರೋರು ಆಂಟಿ. ಇದು ನಾನು ನಮ್ಮ ಹಸ್ಬೆಂಡು ರಿಂಗ್ ಗಿಫ್ಟ್ ಮಾಡ್ತಾಯಿದ್ದೀವಿ ನಾವು. ನೋಡ್ಬೋದು, ನಾನು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಕುರ್ತಾ ಹಾಕ್ಕೊಂಡಿದ್ದೆ ಅಷ್ಟೇ. ಅವನು ರಿಂಗ್ ಹಾಕಕ್ಕೆ ಹೋದರೆ ಅಳ್ತಾ ಇದ್ದ. ಸೊ ಹಾಗಾಗಿ ಹಾಗೆ ಕೈಯಲ್ಲಿ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಇವರು ನಮ್ಮ ಮಾರ್ಗಿತ್ತಿ ಇದ್ದಾರಲ್ವ, ಅವರಮ್ಮ. ಇವರು ನಮ್ಮ ನಾದಿನಿ, ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವ್ರ ತಂಗಿ. ನಮ್ಮ ನಾದಿನಿ, ನಮ್ಮ ಮೈದನ, ನಮ್ಮ ಮಾರ್ಗಿತ್ತಿ. ಈ ಟೈಮಲ್ಲಿ ನಾನು ಯಾವುದೋ ಒಂದು ಹುಡುಗ ಕೈಲಿ ಕೊಟ್ಬಿಟ್ಟಿದ್ದೆ ಫೋನು. ವಿಡಿಯೋ ಸರಿಯಾಗಿ ಮಾಡೋ ಅಂತ ಅಂದರೆ ಬರೀ ಟೇಬಲೇ ಇಡ್ತಿದ್ದಾನೆ ಫ್ರೆಂಡ್ಸ್. ಅವನು ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಅವನು. ನಾನು ಇದನ್ನು ಎಡಿಟ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ, ಹಾಗೆ ಹಾಕ್ಬಿಟ್ಟಿದ್ದೀನಿ. ಬರೀ ಟೇಬಲೇ ಹಿಡ್ದಿದ್ದಾನೆ. ಸೊ ಏನೂ ಅನ್ಕೋಬೇಡಿ. ಇವ್ರು ಬಂದ್ರಲ್ವ, ಇವರು ನಮ್ಮ ಮಾರ್ಗಿತ್ತಿ ಇದ್ದಾರಲ್ವ, ಅವರಣ್ಣ ಅವರತ್ತಿಗೆ. ಅವರು ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ, ಅವರಣ್ಣ ಅವರತ್ತಿಗೆ. ಇವರಿದ್ದಾರಲ್ವ, ಈ ಜೋಡಿ ಬಂದು ನಮ್ಮ ಮಾರ್ಗಿತ್ತಿ ಇದ್ದಾರಲ್ವ, ಅವ್ರ ತಂಗಿನ ಹಸ್ಬೆಂಡು. ಇರೋದು ಬಂದು ನಮ್ಮ ಮಾರ್ಗಿತ್ತಿ ಇದ್ದಾರಲ್ವ, ಅವರತ್ತೆ ಫ್ಯಾಮಿಲಿಯವರು, ಸೋದರತ್ತೆ ಫ್ಯಾಮಿಲಿಯವರು. ಇದು ಸೆಲೆಬ್ರೇಷನ್ಗೆ ಬಂದಿರೋ ಮಕ್ಕಳದೆಲ್ಲ ವಿಡಿಯೋ ಇದು ಕೂಡ ನಾನು ವಿಡಿಯೋ ಮಾಡಿಲ್ಲ. ಒಂದು ಹುಡುಗನ ಕೈಯಲ್ಲಿ ಕೊಟ್ಟಿದ್ದೆ ವಿಡಿಯೋ ಮಾಡು ಅಂತ. ಅವನು ಈ ಥರ ಮಾಡಿ ಇಟ್ಟಿದ್ದಾನೆ ಫ್ರೆಂಡ್ಸ್. ಇದೆಲ್ಲ ಮನೆಗೆ ಬಂದಿರೋ ಹುಡುಗರಸೆಲ್ಲ ಫೋಟೋ. ಇವ್ರು ಇದ್ದಾರಲ್ವ, ಇವರು ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ಸೋದರ ಮಾವ, ಅವ್ರ ವೈಫ್ ಇವರು. ಇವ್ರು ಬಂದು ನಮ್ಮ ಮಾರ್ಗಿತ್ತಿ ಇದ್ದಾರಲ್ವ, ಅವ್ರ ತಮ್ಮಂದರು ಇಬ್ಬರು. ಇವ್ರು ಬಂದು ನಮ್ಮ ಭಾವ ಇದ್ದಾರಲ್ವ, ನಮ್ಮ ಯಜಮಾನ್ರು ಅಣ್ಣನ ಮಕ್ಕಳು. ಅವ್ರು ಏನೋ ಪರ್ಸ್ನಲ್ ಕಾರಣದಿಂದ ನಮ್ಮ ಇನ್ನೊಬ್ಬರು ಮಾರ್ಗಿತ್ತಿ, ನಮ್ಮ ಭಾವರು ಬಂದಿರಲಿಲ್ಲ. ಅವ್ರ ಮಕ್ಕಳು ಮಾತ್ರ ಬಂದಿದ್ದರು. ಅವ್ರು ಬಂದು ಫೋಟೋ ಗಿಫ್ಟ್ ಮಾಡಿದರು. ಇವರು ಅದೇ ಪಕ್ಕದ ಮನೆ ಇರೋರು. ಇವರು ಬರ್ತ್ಡೇ ಬಂದಿರೋ ಹುಡುಗರು, ಅಂದರೆ ನಮ್ಮ ಮಾರ್ಗಿತ್ತಿ ಇದ್ದಾರಲ್ವ, ಅವರ ಸಿಸ್ಟರ್ಸ್, ಡಾಟರ್ಸ್ಗಳು ಇವರೆಲ್ಲ. ಇದು ನಾನು ನಮ್ಮ ಹಸ್ಬೆಂಡು. ಇದೇ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಫೋಟೋ ಕ್ಲಿಕ್ಕಿಂಗ್ ಎಲ್ಲ ನಾನು ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ. ಹಾಗೆ ನೆಕ್ಸ್ಟು ನಾಳೆ ಇಲ್ಲ ನಾಡಿದ್ದು
ಬೆಂಗಳೂರಿಗೆ ಬಂದಮೇಲೆ ನಾನು ಹೊಸ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಹೋಗಿ ಬರಲಾ. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.